ನಮ್ಗ್ಯಾರಿಗೂ ಶಾಶ್ವತವಲ್ಲ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಅಧಿಕಾರ ಇವತ್ತಿರಬಹುದು, ನಾಳೆ ಹೋಗಬಹುದು. ನಾವು ಜನರಿಗೆ ಏನ್ ಮಾಡಿದ್ದೀವಿ ಅನ್ನೋದು ಮುಖ್ಯ. ಕೊನೆಗೆ ಅದೇ ಉಳಿಯೋದು. ಅಸಮಾನತೆ ಹೋಗುವವರೆಗೂ ಸಮಾಜ ಆಗಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದ್ರು ಸಮಾನತೆ ಬಂದಿಲ್ಲ. ಬಸವಣ್ಣ ಜಾತಿ ಹೋಗ್ಬೇಕು ಅಂದ್ರು, ಕರ್ಮ ಸಿದ್ಧಾಂತ ಹೋಗ್ಬೇಕು ಅಂದ್ರು. ಆದ್ರೆ ಅದು ಇನ್ನೂ ಬರಲೇ ಇಲ್ಲ. ನಮ್ಮ ಕರ್ಮ ಅಂತ ಜನ ಹೀಗೆ ಇರಬೇಕು. ಸಮಾಜದ ವ್ಯವಸ್ಥೆ ಬಗ್ಗೆ ಸಿಎಂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇಷ್ಟು ದಿನ ಸಿಎಂ ಅವರು ಹೇಳ್ತಾ ಇದ್ರು ಅಧಿಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಮಾತುಗಳನ್ನ, ಆದ್ರೆ ಇವತ್ತು ಹೇಳ್ತಾ ಇದ್ದಾರೆ ಅಧಿಕಾರ ನಮ್ಗೆ ಯಾರಿಗೂ ಶಾಶ್ವತ ಅಲ್ಲ ಅಂತ ಹೇಳಿ. ಕೂತ್ಕೊಳ್ಳಿ ಸಲಗರ, ಎಷ್ಟು ಆಸ್ತಿ ಮಾರಿದೆ ಅದನ್ನು ಹೇಳಿ. ಕೂತ್ಕೊಳ್ಳಿ ಅಲ್ಲ, ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಾಗ್ಲಿ. ಆದ್ರಿಂದ ಮಾನ್ಯ ನಾವು ಕಳೆದ ವರ್ಷ 2,92,000 ಈ ವರ್ಷ ತೆರಿಗೆ ಬಂದಿರೋದು ನಮಗೆ, ಸ್ವಂತ ತೆರಿಗೆ. ಮುಂದಿನ ವರ್ಷಕ್ಕೆ ಯಾರು ಸಿಸಿ ಪಾಟೀಲ್ ಪಾಟೀಲ್ರು ಅಲ್ಲೆಲ್ಲ ತಿರುಗಾಡಕತ್ತಲ್ಲ ಸರ್, ಅದಕ್ಕೆ ನಿದ್ದೆ ಬಂದಂಗ ಅದು, ಅದಕ್ಕೆ ಸ್ವಲ್ಪ ಆಕಳಿಸಿದೆ. ಏನ್ ಆಕಳಿಸೋದೇನು ತಪ್ಪೇನಲ್ಲ, ತಪ್ಪೇನಲ್ಲ. ನಿದ್ದೆ ಬರುವಾಗ ಏನ್ ಮಾಡಕ್ಕಾಗುತ್ತೆ? ರೂಮ್ ನಲ್ಲಿ ಮಗಿಕೊಳ್ಳಪ್ಪ. ಇಲ್ಲ ಏನಾಗುತ್ತೆ ನನಗೂ ಒಂದೊಂದ್ಸಾರಿ ನಿದ್ದೆ ಬರ್ತದೆ. ಕೇಳ ಕೂತ್ಕೊಳ್ರಿ ಇಲ್ಲಿ ಪಾಟೀಲ್. ಒಂದೇ ನಿಮಿಷ. 7 ಕೋಟಿ ಜನಕ್ಕ 1,50,000 ಕೋಟಿ ಸಾಲ ಮಾಡಿರಿ. 140 ಕೋಟಿ ಜನಸಂಖ್ಯೆಗೆ ಲೆಕ್ಕ ಹಾಕ್ರಿ. ಓಕೆ, ಅದಕ್ಕೆ ಲೆಕ್ಕ ಹಾಕೋಣ. ನಿಮ್ಗೆ ಎಷ್ಟು ಗೊತ್ತಾ? ನೀವು ಎಷ್ಟು ಮಾಡಬೇಕು, ಲಿಯಬಿಲಿಟಿ ಎಷ್ಟಿರೋದು ನಿಮ್ಗೆ ಗೊತ್ತಾ? ನಿಮ್ಗೆ 40ಕ್ಕಿಂತ ದಾಟಬಾರದು. ನೀವು 56.5 ದಾಟ್ಬಿಟ್ಟಿದ್ದೀರಿ. ಸಾಲ 40 ದಾಟಬಾರದು ನಿಯಮಾವಳಿಗಳ ಪ್ರಕಾರ, ಕಾನೂನು ಪ್ರಕಾರ. ನೀವು 56.5 ದಾಟ್ಬಿಟ್ಟಿದ್ದೀರಿ. ಸರಿನಾ? ಏನು ಅಭಿವೃದ್ಧಿ? ನಾವು ಅಭಿವೃದ್ಧಿ ಮಾಡಿದ್ವಾ?